ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ರಿಗೂ ಹೃದಯಪೂರ್ವದ ಸ್ವಾಗತ ನಮ್ಮ ಪರಂಪರಾ ಗರ್ಭ ಸಂಸ್ಕಾರ ಕ್ಲಾಸಸ್ಗೆ. ನನ್ನ ಪ್ರೀತಿಯ ಸ್ವಾಗತವನ್ನು ನಿಮ್ಮೆಲ್ಲರಿಗೂ ಕೇಳ್ಕೊಳ್ತೀನಿ. ಇದು ನಮ್ಮ ಮೊದಲನೆಯ ಹೊಸ ಪ್ರಯತ್ನ ಗರ್ಭ ಸಂಸ್ಕಾರ ಕ್ಲಾಸಸ್ಸು, ಪರಂಪರಾ ಗರ್ಭ ಸಂಸ್ಕಾರ ಕ್ಲಾಸಸ್ಸು. ಇದಕ್ಕೆ ನಾವು ಪರಂಪರಾ ಗರ್ಭ ಸಂಸ್ಕಾರ ಅಂತ ಯಾಕೆ ಹೆಸರಿಟ್ವಿ ಅಂತ ನಾನು ನಿಮಗೆ ಹೇಳಿಬಿಡ್ತೀನಿ. ಇದು ಗರ್ಭ ಸಂಸ್ಕಾರ ಅನ್ನೋದು ಇಂದು ಬಂದಿರೋ ಒಂದು ವಿದ್ಯೆ ಅಲ್ಲ. ಇದು ನಮ್ಮ ಆದಿ ಕಾಲದಿಂದಲೂ ನಮ್ಮ ವೇದ ಉಪನಿಷತ್ತಿಂದ ಬಂದಿರೋ ವಿದ್ಯೆ ಆಗಿರೋದ್ರಿಂದ, ಇದು ನಮ್ಮ ಪರಂಪರೆಯಿಂದ ಬಂದಿರೋದ್ರಿಂದ ಇದನ್ನು ನಾವು ಪರಂಪರಾ ಗರ್ಭ ಸಂಸ್ಕಾರ ಕ್ಲಾಸಸ್ ಅಂತ ಇಟ್ಟಿದ್ದೀವಿ. ಇದು ನಮಗೆ ಅವಾಗಿನ ಪುರಾತನ ಕಾಲದಿಂದ ಇರುವಂತಹ ವಿದ್ಯೆ. ಆದರೆ ಈಗಿನ ಕಾಲ ಕಳೆದಂತೆಲ್ಲ ಇವೆಲ್ಲ ಸಂಸ್ಕಾರಗಳು, ಇವೆಲ್ಲ ವಿದ್ಯೆಗಳು ನಶಿಸಿ, ಶಾಸ್ತ್ರಗಳೆಲ್ಲವೂ ನಶಿಸಿ ಹೋಗಿ ನಾವೆಲ್ಲರೂ ಮಾಡರ್ನೈಸೇಷನ್ಗೆ ನಿಂತಿರೋದ್ರಿಂದ ನಾವೆಲ್ಲವನ್ನ ಕಳ್ಕೊಂಡು ಬಿಟ್ಟಿದ್ದೀವಿ. ಆದರೆ ಮತ್ತೆ ಹೊಸದಾಗಿ ನಾವು ನಮ್ಮ ಸಂಸ್ಕಾರಗಳನ್ನು, ನಮ್ಮ ಶಾಸ್ತ್ರಗಳನ್ನು, ನಮ್ಮ ಅನಾದಿ ಕಾಲದಿಂದ ಬಂದಿರುವಂಥ ಎಲ್ಲ ಸಂಸ್ಕಾರ ಶಾಸ್ತ್ರಗಳನ್ನು ಮತ್ತೆ ನಮ್ಮ ಮುಂದಿನ ಪೀಳಿಗೆಗೆ ಕೊಡೋಣ ಅನ್ನೋ ಕಾರಣದಿಂದ ನಾವು ಪರಂಪರಾ ಗರ್ಭ ಸಂಸ್ಕಾರ ಕ್ಲಾಸಸ್ ಅಂತ ನಾವು ನಮ್ಮ ಈ ಕೂಸಿಗೆ ಇಟ್ಟಿರೋದು. ಈ ನಮ್ಮ ಪರಂಪರಾ ಗರ್ಭ ಸಂಸ್ಕಾರ ಕ್ಲಾಸಸ್ಸನ್ನು ಎಲ್ಲರೂ ಹರಿಸಬೇಕು, ಬೆಳೆಸಬೇಕು ಅಂತ ಕೇಳ್ಕೊಳ್ತೇನೆ. ಗರ್ಭ ಸಂಸ್ಕಾರ ಅಂದರೆ ಏನು ಅಂತ ನಾನು ನಿಮಗೆ ಸಂಕ್ಷಿಪ್ತವಾಗಿ ವಿವರಣೆಯನ್ನು ನೀಡ್ತೇನೆ. ಇದು ಗರ್ಭ ಸಂಸ್ಕಾರ ಅನ್ನೋದು ಷೋಡಶ ಸಂಸ್ಕಾರಗಳಲ್ಲಿ ಮೊದಲನೆಯದು. ಅಂದರೆ ನಮ್ಮ ಪುರಾತನ ಕಾಲದಲ್ಲಿ ನಮ್ಮ ಶಾಸ್ತ್ರಗಳಲ್ಲಿ ಷೋಡಶ ಸಂಸ್ಕಾರಗಳು ಅಂದರೆ 16 ಸಂಸ್ಕಾರಗಳು ಅಂತ ಇವೆ. ಅದರಲ್ಲಿ ಮೊದಲನೆಯದು ಬಂದು ಗರ್ಭ ಸಂಸ್ಕಾರ. ಅಂದರೆ ಈ ಸಂಸ್ಕಾರ ಎಲ್ಲರಿಗೂ ಗರ್ಭದಿಂದಲೇ ಸಿಗಬೇಕು ಅನ್ನೋದು ಈ ಶಾಸ್ತ್ರಗಳಲ್ಲಿ ಬರೆದಿದೆ. ಗರ್ಭ ಸಂಸ್ಕಾರ ಅಂದರೆ ಏನು ಅಂತ ಹೇಳಿದ್ರೆ, ಇದು ಒಂದು ಅತ್ಯದ್ಭುತವಾದ ಆಧ್ಯಾತ್ಮಿಕ ಶಕ್ತಿ ಮತ್ತು ಪ್ರಕ್ರಿಯೆ. ಇದು ನಮಗೆ ನಮ್ಮ ಪುರಾತನ ಕಾಲದಿಂದ ಸಿಕ್ಕಂತಹ ಒಂದು ಅತ್ಯದ್ಭುತವಾದ ವಿದ್ಯೆ. ಇದು ನಮ್ಮ ಅಥರ್ವಣ ವೇದದಲ್ಲಿ, ಗರ್ಭೋಪನಿಷತ್ನಲ್ಲಿ ಉಲ್ಲೇಖವಾಗಿದೆ ಮತ್ತು ಚರಕ ಸಂಹಿತೆಯಲ್ಲಿಯೂ ಸಹ ಗರ್ಭ ಸಂಸ್ಕಾರದ ಬಗ್ಗೆ ಉಲ್ಲೇಖಿತವಾಗಿದೆ. ಇದು ನಮಗೆ ನಮ್ಮ ಹಿರಿಯರು ಕೊಟ್ಟಂತಹ ಅದ್ಭುತವಾದ ವಿದ್ಯೆ ಗರ್ಭ ಸಂಸ್ಕಾರ ವಿದ್ಯೆ. ಗರ್ಭ ಸಂಸ್ಕಾರ ಅನ್ನೋದರಲ್ಲಿ 2 ಅಕ್ಷರಗಳು ಇವೆ. ಒಂದು ಗರ್ಭ ಮತ್ತು ಸಂಸ್ಕಾರ. ಮೊದಲನೇದಾಗಿ ಗರ್ಭ ಅಂದರೆ ಏನು ಅಂತ ನಾನು ನಿಮಗೆ ಹೇಳ್ತೇನೆ. ಗರ್ಭ ಅಂದರೆ ಯಾವುದನ್ನ ರಕ್ಷಣೆ ಮಾಡ್ತದೋ ಅದು ಗರ್ಭ. ನಾನು ನಿಮಗೆ ಒಂದು ಸಣ್ಣ ಉದಾಹರಣೆಯನ್ನ ಕೊಡ್ತೀನಿ. ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ಅಲ್ಲಿ ದೇವರ ಸ್ಥಳ ಇರುತ್ತಲ್ಲ, ಅದಕ್ಕೆ ನಾವು ಗರ್ಭಗುಡಿ ಅಂತ ಕರಿತೀವಿ. ಯಾಕೆ ಅದಕ್ಕೆ ಗರ್ಭಗುಡಿ ಅಂತ ಕರಿತೀವಿ? ಹಾಗೆ ಒಂದು ಗರ್ಭಾವಸ್ಥೆಯ ಸ್ತ್ರೀಯ ಉದರಕ್ಕೂ ಸಹ ನಾವು ಗರ್ಭ ಅಂತ ಕರಿತೀವಿ. ಎರಡಕ್ಕೂ ನಾವು ಗರ್ಭ ಅಂತ ಯಾಕೆ ನಾವು ಕರಿತೀವಿ ಅಂತ ಹೇಳಿದ್ರೆ, ಅಲ್ಲಿ ದೇವಸ್ಥಾನದಲ್ಲೂ ಸಹ ಒಂದು ಶಕ್ತಿ ಇರುತ್ತೆ, ಅಂದ್ರೆ ಒಂದು ಎನರ್ಜಿ ಇರುತ್ತೆ. ಹಾಗೆಯೇ ಒಂದು ಸ್ತ್ರೀಯಲ್ಲಿ ಅವಳ ಉದರದಲ್ಲಿಯೂ ಸಹ ಒಂದು ಎನರ್ಜಿ ಶಕ್ತಿ ಇರುತ್ತೆ. ಎರಡೂ ಶಕ್ತಿಗಳು ಸಹ ಆ ಪರಮಾತ್ಮನ ಒಂದು ಅಂಶ ಶಕ್ತಿ ಇರೋದ್ರಿಂದ ಆ ಶಕ್ತಿ ರಕ್ಷಣೆಯಾಗಲಿ ಅನ್ನೋ ಕಾರಣಕ್ಕೋಸ್ಕರ ಗರ್ಭ ಅನ್ನೋ ಪದವನ್ನ ನಮ್ಮ ಹಿರಿಯರು ನಮಗಾಗಿ ಕೊಟ್ರು. ಅಂದ್ರೆ ಗರ್ಭ ಅಂದ್ರೆ ರಕ್ಷಣೆ, ಯಾವುದನ್ನ ರಕ್ಷಣೆ ಮಾಡ್ತದೋ ಅದು ಗರ್ಭ. ಈಗ ನೆಕ್ಸ್ಟ್ ಬಂದು ಸಂಸ್ಕಾರ. ಸಂಸ್ಕಾರ ಅಂತ ಹೇಳಿದ್ರೆ ಪರಿಶುದ್ಧೀಕರಣ ಮತ್ತು ಉತ್ತಮ ನಡತೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬನ ಮನುಷ್ಯನ ಜೀವನದಲ್ಲೂ ಪರಿಶುದ್ಧೀಕರಣ ಅನ್ನೋದು ಇರಬೇಕು, ಮತ್ತೆ ಉತ್ತಮ ನಡತೆ ಅನ್ನೋದು ಇರಬೇಕು. ಇದೆಲ್ಲವೂ ಸಿಗೋದು ಸಂಸ್ಕಾರಗಳಿಂದ, ಎಕ್ಸ್ಪೆಷಲಿ ಗರ್ಭ ಸಂಸ್ಕಾರದಿಂದ ನಮಗೆ ಈ ಸಂಸ್ಕಾರಗಳೆಲ್ಲವೂ ಸಿಗಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ಗರ್ಭಾವಸ್ಥೆಯಲ್ಲಿ ಸ್ತ್ರೀಗೆ, ತಾಯಿ ಮತ್ತು ಮಗುವಿಗೆ ಮಾನಸಿಕ ಶಕ್ತಿ, ದೈಹಿಕ ಶಕ್ತಿ, ಸಕಾರಾತ್ಮಕ ಬೆಳವಣಿಗೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ಸಿಗಲಿ ಅಂತ ಅನ್ನೋ ಕಾರಣಕ್ಕೋಸ್ಕರ ಗರ್ಭ ಸಂಸ್ಕಾರವನ್ನ ನಮ್ಮ ಹಿರಿಯರು ನಮಗೆಲ್ಲರಿಗೂ ನೀಡಿರೋ ಒಂದು ವರಕೃಪೆ ಅಂತಾನೆ ಹೇಳ್ಬಹುದು. ಅಷ್ಟು ಮಹತ್ವವಾದ ಒಂದು ಅಂಶಗಳೆಲ್ಲವೂ, ಶಕ್ತಿಗಳೆಲ್ಲವೂ ಗರ್ಭ ಸಂಸ್ಕಾರದಲ್ಲಿ ಇದ್ದಾವೆ.
ಗರ್ಭ ಸಂಸ್ಕಾರ ಅಂತ ಏನು ಅಂತ ನಾವೀಗ ನೋಡಿದ್ವಿ. ಈಗ ಗರ್ಭ ಸಂಸ್ಕಾರವನ್ನ ಮಗುವಿಗೆ ನೀಡೋ ಮೊದಲು ನಾವು ಏನು ಮಾಡಬೇಕು, ತಂದೆ ತಾಯಿಗಳಾದವರು ಏನು ಮಾಡಬೇಕು ಅಂತ ಹೇಳಿದ್ರೆ, ತಂದೆ ತಾಯಿಗಳು ತಮ್ಮ ಪರಿಶುದ್ಧವಾದ ಮನಸ್ಸಿನಿಂದ ಸಂಕಲ್ಪವನ್ನ ಮಾಡ್ಕೊಳ್ಬೇಕು, ನಿಸ್ವಾರ್ಥತೆಯಿಂದ ಸಂಕಲ್ಪವನ್ನ ಮಾಡ್ಕೊಳ್ಬೇಕು. ನಮಗೆ ಒಂದು ಅದ್ಭುತವಾದ ಮಗು ಬರಲಿ ಅಂತ ಹೇಳಿ ಗರ್ಭ ಸಂಸ್ಕಾರವನ್ನ ತೆಗೆದುಕೊಳ್ಳೋಕೆ ಸಂಕಲ್ಪವನ್ನ ಮಾಡ್ಕೊಳ್ಬೇಕು. ಆವಾಗ ನಿಮಗೆ ಒಂದು ಶ್ರೇಷ್ಠವಾದ ಮಗು ಬರಲಿಕ್ಕೆ ಸಾಧ್ಯವಾಗ್ತದೆ. ಮತ್ತೆ ಆ ನಿಮ್ಮ ಗರ್ಭದಿಂದ, ಆ ತಾಯಿಯ ಗರ್ಭದಿಂದ ಎಲ್ಲ ಸಂಸ್ಕಾರಗಳು ಮಗುವಿಗೆ ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ. ಉತ್ತಮವಾದ ಮಣ್ಣು ಸಸ್ಯದ ಬೆಳವಣಿಗೆಗೆ ಹೇಗೆ ಪ್ರಭಾವವನ್ನು ಬೀರ್ತದೋ ಹಾಗೆ ಅತ್ಯುತ್ತಮವಾದ ಸಂಸ್ಕಾರಗಳು ಒಂದು ಮಗುವಿನ ಬೆಳವಣಿಗೆಗೆ ತುಂಬ ಬಹುಮುಖ್ಯ ಪಾತ್ರವನ್ನು ವಹಿಸ್ತದೆ. ನಾವು ತಂದೆ ತಾಯಿಗಳಾದರೂ ಏನನ್ನು ಕೊಡದೇ ಇದ್ರೂ ಪರವಾಗಿಲ್ಲ, ಗರ್ಭ ಸಂಸ್ಕಾರವನ್ನು ನೀಡಬೇಕು. ಗರ್ಭದಲ್ಲಿರುವಾಗಲೇ ಸಂಸ್ಕಾರಗಳನ್ನು ನೀಡಿದಾಗ ನಾವು ಒಂದು ಫಲವತ್ತತೆಯಾದಂತಹ ಒಂದು ಸಂಸ್ಕಾರ ಉಳ್ಳಂತಹ ಒಂದು ಮಗುವನ್ನು ನಾವು ಕಾಣ್ಬೋದು. ಅದಕ್ಕೋಸ್ಕರ ಗರ್ಭ ಸಂಸ್ಕಾರ ತುಂಬ ಮುಖ್ಯ. ನೀವು ಒಂದು ಗಾದೆಯನ್ನ ಕೇಳಿರ್ತೀರಾ, ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತ ಹೇಳಿ. ಒಂದು ಅದ್ಭುತವಾದ ಪ್ರಜೆ ಆಗಲಿಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿದ್ರೆ, ಒಳ್ಳೆ ಸಂಸ್ಕಾರಗಳು ಇದ್ದಾಗ ಮಾತ್ರ ಒಬ್ಬ ಮನುಷ್ಯ ಒಂದು ಒಳ್ಳೆ ಪ್ರಜೆ ಆಗಲಿಕ್ಕೆ ಸಾಧ್ಯ. ನಮ್ಮ ದೇಶದಲ್ಲಿ ನೀವು ದೊಡ್ಡ ದೊಡ್ಡ ಮಹನೀಯರನ್ನೆಲ್ಲರನ್ನೂ ನೋಡಿದ್ದೀರಾ. ಸ್ವಾಮಿ ವಿವೇಕಾನಂದರು ಆಗಿರ್ಬಹುದು, ರಾಮಕೃಷ್ಣ ಪರಮಹಂಸರಾಗಿರ್ಬಹುದು, ಅಬ್ದುಲ್ ಕಲಾಂರಾಗಿರ್ಬೋದು, ಈಗ ಸದ್ಯದಲ್ಲಿ ಇರುವಂತಹ ಮೋದಿಜಿ ಆಗಿರ್ಬೋದು, ಇಂಥವ್ರು ಹಲವಾರು ಜನರಿದ್ದಾರೆ. ಅವರೆಲ್ಲರೂ ಯಾಕೆ ಅಷ್ಟು ಶ್ರೇಷ್ಠ ವ್ಯಕ್ತಿಗಳಾಗಿದ್ದಾರೆ ಅಂತ ಹೇಳಿದ್ರೆ, ಅವರಲ್ಲಿರೋ ಸಂಸ್ಕಾರಗಳಿಂದ ಅವರು ಅಷ್ಟು ದೊಡ್ಡ ಪ್ರಜೆಯಾಗಿ ಶ್ರೇಷ್ಠ ವ್ಯಕ್ತಿಗಳಾಗಿ ಇವತ್ತಿಗೂ ಅವರು ನಮ್ಮ ಬಾಯಿಗಳಲ್ಲಿ ಅಜರಾಮರವಾಗಿದ್ದಾರೆ. ಅಂತಹ ಮಕ್ಕಳನ್ನು ನಾವೆಲ್ಲರೂ ಪಡಿಬೇಕು. ನಮ್ಮ ಮಕ್ಕಳನ್ನು ಸಂಸ್ಕಾರವಂತ ಮಕ್ಕಳನ್ನಾಗಿ ಮಾಡಬೇಕು ಅಂತ ಹೇಳಿದ್ರೆ ನೀವು ಗರ್ಭ ಸಂಸ್ಕಾರ ಕ್ಲಾಸಸ್ಸನ್ನು ಜಾಯಿನ್ ಆಗಬೇಕು. ನಿಮ್ಮೆಲ್ಲರ ಜೊತೆಗೆ ನಿಮ್ಮೆಲ್ಲರ ಆಸೆಗಳನ್ನು, ನಿಮ್ಮೆಲ್ಲರ ಕನಸುಗಳನ್ನು ಪೂರೈಸೋದಕ್ಕೋಸ್ಕರ ನಾವು ಪರಂಪರಾ ಗರ್ಭ ಸಂಸ್ಕಾರ ಕ್ಲಾಸಸ್ಸನ್ನು ನಾವು ಹೊಸದಾಗಿ ಶುರು ಮಾಡಿದ್ದೇವೆ. ನೀವು ನಮ್ಮ ಗರ್ಭ ಸಂಸ್ಕಾರ ಕ್ಲಾಸಸ್ಗೆ ಜಾಯಿನ್ ಆದರೆ ನಾವು ಅತ್ಯುತ್ತಮವಾದ ಸಂಸ್ಕಾರಗಳನ್ನು ನಮ್ಮ ಮಕ್ಕಳಿಗೆ ಕೊಟ್ಟು ಸರ್ವಶ್ರೇಷ್ಠ ಮಕ್ಕಳನ್ನಾಗಿ ಮಾಡೋಣ, ಒಂದು ಒಳ್ಳೆ ಸಮಾಜವನ್ನು ಕಟ್ಟೋಣ ಅಂತ ನಾನು ನಿಮ್ಮೆಲ್ಲರ ಹತ್ರ ನಾನು ವಿನಂತಿಸ್ಕೊಳ್ತೀನಿ. ದಯವಿಟ್ಟು ಎಲ್ಲರೂ ಗರ್ಭ ಸಂಸ್ಕಾರ ಕ್ಲಾಸಸ್ಗೆ ಜಾಯಿನ್ ಆಗಿ. ಈ ವಿಡಿಯೋವನ್ನು ಯಾರ್ಯಾರು ನೋಡ್ತಿದ್ರು, ನೀವು ನಿಮ್ಮ ಅಕ್ಕ ಆಗಿರ್ಬೋದು, ನಿಮ್ಮ ತಂಗಿ ಆಗಿರ್ಬೋದು, ನಿಮ್ಮ ಹೆಂಡತಿ ಆಗಿರ್ಬೋದು, ನಿಮ್ಮ ರಿಲೇಟಿವ್ಸಲ್ಲಿ ಯಾರೇ ಇರಲಿ, ಯಾರಾದರೂ ಗರ್ಭಿಣಿ ಸ್ತ್ರೀಯರಿದ್ದರೆ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೆ ಗರ್ಭ ಸಂಸ್ಕಾರ ಕ್ಲಾಸಸ್ಸನ್ನು ಜಾಯಿನ್ ಆಗಲಿ ಅಂತ ಹೇಳಿ ಅವ್ರಿಗೆಲ್ರಿಗೂ ನೀವು ಈ ವಿಡಿಯೋನ ಶೇರ್ ಮಾಡಿ. ಇಲ್ಲಿವರೆಗೂ ನೀವು ಗರ್ಭ ಸಂಸ್ಕಾರ ಅಂದರೆ ಏನು ಅಂತ ಎಲ್ಲನೂ ನೀವು ತಿಳ್ಕೊಂಡ್ರಿ. ಈಗ ಯಾಕೆ ಗರ್ಭ ಸಂಸ್ಕಾರವನ್ನು ಕಲಿಬೇಕು ಅನ್ನೋದನ್ನು ನಿಮಗೆ ಗೊತ್ತಾಗಬೇಕಲ್ಲ. ಯಾಕೆ ಬೇಕು ಗರ್ಭ ಸಂಸ್ಕಾರ ಅನ್ನೋದು ಎಲ್ಲರಿಗೂ ಕ್ವಶನ್ ಇದ್ದೇ ಇರುತ್ತೆ. ಆ ಕ್ವಶನನ್ನು ನೀವು ಕ್ಲಿಯರ್ ಮಾಡ್ಕೊಳ್ಬೇಕು ಅಂದರೆ ನೀವು ನಮ್ಮ ಮುಂದಿನ ವಿಡಿಯೋಗಾಗಿ ನೀವು ಎಲ್ಲರೂ ಕಾಯಬೇಕು. ಆ ವಿಡಿಯೋನ ನಮ್ಮ ಇನ್ನೊಬ್ಬ ಕೋಚ್, ಗರ್ಭ ಸಂಸ್ಕಾರ ಕೋಚ್ ನಿಮಗೆ ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ, ಅದ್ರ ಬಗ್ಗೆ ಎಲ್ಲವನ್ನ ವಿವರಣೆ ಕೊಡ್ತಾರೆ. ಅಲ್ಲಿವರೆಗೂ ನೀವೆಲ್ಲರೂ ಕಾತರೆ ಅಂತ ಕಾಯ್ತಾ ಇರಿ. ಎಲ್ಲರೂ ನಮ್ಮ ಪರಂಪರಾ ಗರ್ಭ ಸಂಸ್ಕಾರವನ್ನು ಫಾಲೋ ಮಾಡಿ, ಸಪೋರ್ಟ್ ಮಾಡಿ.